ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಓಂ ಗ್ರಾಂ ಗ್ರೀಂ ಗ್ರೌಂ ಸಹ ಗುರುವೇ ನಮಃ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ನಾರಾಯಣಾಯ. ನಮಸ್ಕಾರ. ವೆಲ್ಕಮ್ ಟು ನಕ್ಷತ್ರಾಡಿ. ಮಾರ್ಚ್ 15ನೇ ತಾರೀಕು ನಮ್ಮ 106ನೇ ಬ್ಯಾಚ್ ಇರ್ತಕ್ಕಂಥದ್ದು ಜ್ಯೋತಿಷ್ಯ ಶಾಸ್ತ್ರ. ಜ್ಯೋತಿಷ್ಯದಲ್ಲಿ ನಮಗೆ ಬರ್ತಕ್ಕಂಥ ಕಂಪ್ಲೀಟ್ ಆಗಿರ್ತಕ್ಕಂಥ ಯೋಗಗಳನ್ನ ನೋಡ್ಕೋಬೋದು. ಆ ಯೋಗ ಬರ್ತಕ್ಕಂಥ ಟೈಮ್ ನೋಡ್ಕೋಬೋದು. ಜೀವನದಲ್ಲಿ ಪ್ರತಿಯೊಬ್ಬರು ಕೂಡ ಕಷ್ಟಪಡ್ತಾರೆ. ಯೋಗ್ಯತೆಯೂ ಇರುತ್ತೆ. ಯೋಗ್ಯತೆ ಪ್ಲಸ್ ಕಷ್ಟಪಡೋದು, ಅದಕ್ಕೆ ಆಗ್ತಕ್ಕಂಥ ಒಂದು ಎಫರ್ಟ್ ಇದ್ದೇ ಇರುತ್ತೆ. ಆದರೆ ಎಲ್ಲರಿಗೂ ಕೂಡ ಯೋಗ ಬರೋದಿಲ್ಲ. ಆ ಯೋಗ ಇದೆಯೋ ಇಲ್ವೋ, ಹಾಗೆ ಆ ಯೋಗ ಬರ್ತಕ್ಕಂಥ ಟೈಮೇ ಜ್ಯೋತಿಷ್ಯ. ಬರದೇ ಇರತಕ್ಕಂಥ ಯೋಗನ ಪೂಜೆ ಮಾಡಿ ಬರೆಸ್ಕೊಳ್ತಕ್ಕಂಥದ್ದು ಸುಳ್ಳು ಜ್ಯೋತಿಷ್ಯ. ಬರದೇ ಇರತಕ್ಕಂಥ ಯೋಗನ ಪೂಜೆ ಪುನಸ್ಕಾರಗಳು ಮಾಡಿ ದೇವ್ರನ್ನೇ ಇಳಿಸ್ತಕ್ಕಂಥದ್ದು ಅದು ಬಂಡಲ್ ಜ್ಯೋತಿಷ್ಯ. ಕರೆ ತಗೊಳ್ಳೋಣ. ನಮಸ್ಕಾರ. ಹಲೋ, ನಮಸ್ತೆ ಸರ್. ಹೇಳಿ ಸರ್, ನಾವು ನಾಗಮಂಗಲದಿಂದ. ಎಲ್ಲಿಂದ? ನಾಗಮಂಗಲ. ಹೇಳಿ ಸರ್. ನನ್ನ ಮಗಳು ಮದುವೆ ಬಗ್ಗೆ ಕೇಳಬೇಕಿತ್ತು. ಹೇಳಿ. ನನ್ನ ಮಗಳದು ಡೇಟ್ ಆಫ್ ಬರ್ತ್ ಬಂದು 6/6/2000. 6/6/2020. ಸಂಜೆ ಸರ್. 6/6/2000. 6/20 ಸಂಜೆ ಸರ್. ಸಾಯಂಕಾಲ. ಊರು ನಾಗಮಂಗಲನೇ ಸರ್. ನಾಗಮಂಗಲ. ಓಕೆ. 6 ಜೂನ್ 2000. ಕರೆಕ್ಟ್ ಅಲ್ವಾ? ಸರಿ ಸರ್. ಕರ್ಕಾಟಕ ರಾಶಿಯಲ್ಲಿ ಹುಟ್ಟಿದ್ದಾರೆ. ಆಶ್ಲೇಷ ನಕ್ಷತ್ರ. ಈ ಆಚೆ ಕಡೆ ಪಬ್ಲಿಕ್ ಅಲ್ಲಿ ಆಶ್ಲೇಷ ನಕ್ಷತ್ರನ ಅಷ್ಟು ಒಳ್ಳೇದಲ್ಲ ಅಂತ ಹೇಳ್ತಾರೆ. ಹೌದು ಸರ್. ನಿಮ್ ಪ್ರೋಗ್ರಾಮ್ ನೋಡಿದ್ಮೇಲೆ ನಮಗೆ ಗೊತ್ತಾಗಿತ್ತು ಆಶ್ಲೇಷ ನಕ್ಷತ್ರ ಅಂದ್ರೆ ತುಂಬಾ ಚೆನ್ನಾಗಿರೋ ನಕ್ಷತ್ರ ಅಂತ. ನೋಡಿ, ಡಿಸ್ಪ್ಲೇ ಮಾಡಿದೀನಿ. ಶುಕ್ರದಶ ವೈವಾಹಿಕ ಜೀವನ ಅತ್ಯುತ್ತಮವಾಗಿರುತ್ತೆ. ಇದು ಈ ಕಡೆ 50% ನಾನು ಮಾತಾಡ್ತಾ ಇರೋದು. ಗಂಡಿನ ಜಾತಕದಲ್ಲಿ ಇದೇ ತರ 50% ಬಂದ್ರೆ 100% ಆಗುತ್ತೆ ಮದುವೆ ಜೀವನ ಚೆನ್ನಾಗಿ. ದಶಾ ಮೇಲೆ ಇವರಿಗೆ ಹೊಸ ದಶಾ ಶುರುವಾಗಿದೆ 2022ರಿಂದ ಶುಕ್ರದಶ. ಶುಕ್ರ ಉತ್ತಮವಾಗಿದೆ. ಓಕೆ, ಕೆಲ್ಸಕ್ಕೆ ಹೋಗ್ಬೋದು, ಕೆಲಸ ಮಾಡ್ಬೋದು, ವರ್ಕ್ ಮಾಡ್ಬೋದು, ಎಲ್ಲ ಉತ್ತಮವಾಗಿದೆ. ಅರ್ಥ ಆಯ್ತಾ? ಮ್ಯಾರೇಜ್ ಲೈಫು ಚೆನ್ನಾಗಿದೆ ಅಂತ ತೋರಿಸಿದೆ. ಯಾಕಂದ್ರೆ 7ನೇ ಮನೆ, 9ನೇ ಮನೆ, 7ನೇ ಮನೆ ಅತ್ಯುತ್ತಮ. ಈ ತಲೆಕೆಟ್ಟವರು ನಮ್ಮ ಕಾಂಪೌಂಡರ್ಗಳು, ಕೆಲವರು ಯಾರೋ ಗೊತ್ತಿಲ್ಲದೆ ಇರೋದು, ಅಂದ್ರೆ ಅವ್ರಿಗೆ ಜ್ಞಾನ ಇಲ್ಲದೆ ಇರೋ ಅರ್ಚಕರಿದ್ದಾರೆ. ಜ್ಞಾನ ಇರೋ ಅರ್ಚಕರು ಇವೆಲ್ಲ ಹೇಳಲ್ಲ. ಜ್ಞಾನ ಇಲ್ಲದೆ ಇರತಕ್ಕಂಥ ದೇವಸ್ಥಾನ ಅರ್ಚಕರು ಆಶ್ಲೇಷ ಕೆಟ್ಟದ್ದು ಅಂತ ಹೇಳ್ತಾರೆ. ಅವೆಲ್ಲ ತಲೆ ಕೆಡ್ಸ್ಕೊಬೇಡಿ. ಒಳ್ಳೆ ಹುಡುಗನ್ನ ಹೆಚ್ಚಾಗಿ ಮಾತಾಡಿಸಿ ಅವನ ಆಟಿಟ್ಯೂಡ್ ನೋಡ್ಕೊಂಡು ಮಾಡಿ. ಖಂಡಿತ ಯೋಗ ಚೆನ್ನಾಗಿದೆ. ಶೀಘ್ರವಾಗಿ 1.5 ವರ್ಷದೊಳಗೆ ಆಗುತ್ತೆ. ಮುಂದಿನ ಕರೆಗೆ ಹೋಗೋಣ. ನಮಸ್ಕಾರ ಗುರುಗಳ. ನಮಸ್ತೆ ಗುರುಗಳೇ. ಮಾಡಿ. ನಮಸ್ಕಾರ. ನಮಸ್ತೆ ಗುರುಗಳೇ. ಹೇಳಿ ಗುರುಗಳೇ. ಅದೇ ನಮ್ಮ ಉದ್ಯೋಗದ ಬಗ್ಗೆ ಕೇಳಬೇಕಾಗಿತ್ತು ಗುರುಗಳೇ. ಹೇಳಿ. ನಂಬರ್ ಹೇಳಿ ಗುರುಗಳೇ. 2727. ಉದ್ಯೋಗದಲ್ಲಿ ಏನ್ ಕೇಳ್ಬೇಕು ಸ್ವಾಮಿ? ಅದೇ ಇದು ಗೌರ್ಮೆಂಟ್ ಕೆಲಸಕ್ಕೆ, ಸರ್ಕಾರಿ ಕೆಲಸಕ್ಕೆ ಟ್ರೈ ಮಾಡ್ತಾ ಇದೆ ಗುರುಜಿ. ಅದು ಸಿಗುತ್ತಾ? ನಂಗೆ ಯೋಗ ಐತಿ ಅಂತ ತಿಳ್ಕೊಂಡ್ಬಿಟ್ಟಿತ್ತು ಗುರುಜಿ. ಓಕೆ, ನೋಡೋಣ. 10ನೇ ಕಸ್ಪು 6ನೇ ಕಸ್ಪು ಎರಡು ನೋಡ್ತೀನಿ. ಅಲ್ಲಿ ಚಂದ್ರ ಬಂದಿದೆ 4. ಶನಿ 10ನೇ ಮನೆ ತೋರಿಸ್ತಾ ಇದೆ. ಓಕೆ. ಕಸ್ಪು 6 ಕೂಡ ಸೇಮ್ ತೋರಿಸ್ತಾ ಇದೆ. 10 ತೋರಿಸ್ತಾ ಇದೆ. ಗುಡ್. ಯೋಗ ತೋರಿಸ್ತಾ ಇದೆ. ಶುಕ್ರದಶ ನಡೀತಾ ಇದೆ 2028ವರೆಗೂ. ಶುಕ್ರ ಭುಕ್ತಿನೇ. ಶುಕ್ರನಲ್ಲೂ 10 ಇದೆ. ಸಿಗೋ ಚಾನ್ಸಸ್ ತುಂಬಾ ಚೆನ್ನಾಗಿದೆ ಸರ್. ಮಾಡಿ ಸರ್. ಯೋಗ ಇದೆ ಸರ್. ಸ್ವಲ್ಪ ಹಾರ್ಡ್ ವರ್ಕ್ ಮಾಡಿ. ಯೋಗ ಇದೆ. ಖಂಡಿತ ಸಕ್ಸಸ್ ಆಗ್ತಕ್ಕಂಥದ್ದು ತೋರಿಸ್ತಾ ಇದೆ. ಇಲ್ಲಿ 4ನೇ ಮನೆ ಚಂದ್ರ ಬಂದಿರತಕ್ಕಂಥದ್ದು. ಸ್ವಲ್ಪ ಅಕ್ಕಿಯನ್ನ ದಾನ ಮಾಡಿ. ಖಂಡಿತ ಒಳ್ಳೇದಾಗತ್ತೆ. 10 ಅನ್ನೊಂದು ಬಂದು ಶನಿ ಬಂದಿರೋದ್ರಿಂದ ಒಂದು ಬ್ಲ್ಯಾಕ್ ಕಲರ್ ಥ್ರೆಡ್ ಬಲಗೈಗೆ ಕಟ್ಕೊಳ್ಳಿ. ಒಳ್ಳೇದಾಗುತ್ತೆ. ಮುಂದಿನ ಕರೆಗೆ ಹೋಗೋಣ. ನಮಸ್ಕಾರ. ಹಲೋ, ಹೇಳಿ ಸರ್. ನಮಸ್ಕಾರ. ಹೇಳಿ. ನಮಸ್ಕಾರ. ಮೈಸೂರಿಂದ ಸರ್. ದಿವ್ಯಾ ಅಂತ. ವೆರಿ ಗುಡ್. ಹೇಳಮ್ಮ. ಪ್ರಶ್ನಾಶಾಸ್ತ್ರ ಸರ್. 1ರಿಂದ 249 ಸಂಖ್ಯೆ ಹೇಳಿ. 68. ಯಾವ ವಿಚಾರ? ಮದ್ವೆ ಫಾರಿನ್ 2. ಏನಮ್ಮ? ಮದ್ವೆ ಫಾರಿನ್ ಹೋಗ್ಬೇಕು ಮಂಗಳೂರು ಕೆಲಸಕ್ಕೆ. ಮದುವೆ ಫಾರಿನ್ ಹೋಗ್ಬೇಕಾ? ಮದ್ವೆ ಆಗ್ಬೇಕು. ಮತ್ತೆ ಮದ್ವೆ ಯಾವಾಗ ಆಗತ್ತೆ ಅಂತ ಹೇಳ್ತೀವಿ. ಫಾರಿನ್ ಹುಡುಗ ಸಿಗ್ತಾನ ಅವೆಲ್ಲ ಹೇಳಕ್ಕಾಗಲ್ಲ. ಅವೆಲ್ಲ ಸುಳ್ಳು. ನಮ್ ಕೈಲಿಲ್ಲ ಅವೆಲ್ಲ. ನೀವು ಉಳ್ಕೋಬೇಕು. 7ನೇ ಮನೆ ವಿವಾಹ ಚೆನ್ನಾಗಿದೆ. ವಿವಾಹದಲ್ಲಿ ಸ್ವಲ್ಪ ಅಡಚಣೆಗಳು ಇರುತ್ತೆ.
ಮ್ಯಾರೇಜ್ ಕಾಂಬಿನೇಷನ್ 7 ವಿವಾಹ ಚೆನ್ನಾಗಿದೆ. ಅದರಲ್ಲಿ ಸ್ವಲ್ಪ ಸಣ್ಣ ಪುಟ್ಟ ಅಡಚಣೆಗಳು, ಸ್ವಲ್ಪ ವೈವಾಹಿಕದಲ್ಲಿ ಸ್ವಲ್ಪ ಗಲಾಟೆಗಳು ಅದಿದ್ದೇ ಇರುತ್ತೆ. ಪ್ರಶ್ನಾಶಾಸ್ತ್ರದಲ್ಲಿ ಬಂದಿದೆ. ಶುಕ್ರದಶ 2028ವರೆಗೂ ಶುಕ್ರ ಭುಕ್ತಿ, 28ವರೆಗೂ ಇರ್ತಕ್ಕಂಥದ್ದು ನೋಡೋಣ. ಶುಕ್ರ 8, 7 2 ಕೊಟ್ಟಿದೆ. ಓಕೆ, ಗುಡ್. ಎಸ್, ವೆರಿ ಗುಡ್. ಶುಕ್ರ ಆದ ನಂತರ ಸೂರ್ಯ 12, 7 ವಿದೇಶಕ್ಕೆ ಹೋಗೋ ಚಾನ್ಸಸ್ ಇದೆಯಮ್ಮ. ಇಂಡೈರೆಕ್ಟ್ ಆಗಿ ನೋಡ್ತಾ ಇದ್ದೀನಿ. 2025 ಏಪ್ರಿಲ್ ಇಂದ ಜೂನ್ಗೆ ಬರ್ತಕ್ಕಂಥವ್ರು ಸ್ವಲ್ಪ ವಿದೇಶದಿಂದನೇ ಬರ್ತಾರೆ. ಅವ್ರು ಆಗ್ತಾರೋ ಇಲ್ವೋ ನಾವು ಇದರಲ್ಲಿ ಕನ್ಫರ್ಮ್ ಮಾಡೋಕ್ಕಾಗಲ್ಲ. ಆದರೆ ಚಂದ್ರಭುಕ್ತಿಲಿ ಹಿರಿಯರ ಅನುಮತಿಯಿಂದ ಮದುವೆ ಆಗ್ತಕ್ಕಂಥದ್ದು 9 ಸಕ್ಸಸ್ ಆಗತ್ತೆ. ಸೊ ಇದನ್ನ ನೋಡ್ಕೊಳ್ಳಿ. 12 ಇರೋದ್ರಿಂದ ಸ್ವಲ್ಪ ಅದನ್ನ ದಾನ ಮಾಡಿ, ತೊಗರಿ ಬೇಳೆನ ದಾನ ಮಾಡಿ. ಅದ್ರ ಜೊತೆಗೆ 7 ಇರ್ತಕ್ಕಂಥದ್ದು, 2 ಇರ್ತಕ್ಕಂಥದ್ದು ಒಳ್ಳೇದು. ಸ್ವಲ್ಪ ಬಸ್ರಾ ಪರ್ಲ್ ಅಂತ ಸಿಗುತ್ತೆ ನಮ್ಮ ಆಫೀಸಲ್ಲಿ, ಕಲೆಕ್ಟ್ ಮಾಡ್ಕೊಳ್ಳಿ, ಲೈಫ್ ಚೇಂಜ್ ಆಗುತ್ತೆ. ನಾನು ಒಂದು ವಿಚಾರ ಹೇಳಕ್ಕೆ ಇಷ್ಟಪಡ್ತೀನಿ. ಕಳೆದ 9 ವರ್ಷದಿಂದ ಈ ವಾಹಿನಿಲಿ ಅನೇಕ ವಾಹಿನಿ ಮತ್ತು ಇದನ್ನು ಸೇರಿ ತುಂಬ ಜನಕ್ಕೆ ಸಜೆಷನ್ ಕೊಟ್ಟಿದ್ದೀನಿ, ಇಂಥ ತಗೊಳ್ಳಿ ಅಂತ. ತುಂಬ ಬೇರೆ ಕಡೆ ತಗೊಳ್ತಾರೆ, ಸ್ವಲ್ಪ 50% ತಗೊಳ್ತೀನಿ, 50% ಏನೋ ಕೇಳಿದ್ರು ಬಿಟ್ವಿ. ಅವ್ರಿಗೆ ಸ್ವಲ್ಪ ಸೀರಿಯಸ್ನೆಸ್ ಇಲ್ಲ. ಯಾಕಂದ್ರೆ ಈ ಫ್ರೀ ಕಾಲ್ಸ್ ಎಲ್ಲ ಸ್ವಲ್ಪ ಸೀರಿಯಸ್ನೆಸ್ ಇರಲ್ಲ. ನಾವು ಹೇಳಿದ್ ಮಾಡಲ್ಲ, 90% ಮಾಡಲ್ಲ. ಯಾಕಂದ್ರೆ ಅವ್ರಿಗೆ ಸುಮ್ಮನೆ ಏನೋ ಕೇಳ್ಕೋಬೇಕು, ಅದೇನೋ ಒಂಥರ ಹೇಳ್ತಾರಲ್ಲ ಆನಂದ. ಅವ್ರಿಗೇನೋ ಕಿವಿಲಿ ನಾವೇನೋ ಹೇಳಿದ್ದು ಆನಂದ ಅಥವಾ ಬೇಜಾರಷ್ಟೇ ಎಲ್ಲರಲ್ಲಿ. ತುಂಬಾ ಜನ 50% ಸ್ವಲ್ಪ ತಗೊಳ್ತಾರೆ, ಹೋಗಿ ಡೂಪ್ಲಿಕೇಟ್ ತಗೊಳ್ತಾರೆ ಎಲ್ಲ. ಜೆಮ್ ಸ್ಟೋನ್ಸು ಇವಾಗೆಲ್ಲ ತುಂಬ ಕಷ್ಟ, ತುಂಬಾನೇ ಟಫ್ ಇದೆ. ಒರಿಜಿನಲ್ ಬರೋದು ತುಂಬ ಅಂದರೆ ತುಂಬ ಕಷ್ಟ, ಮತ್ತು ಕಾಸ್ಟ್ಲಿ ಜಾಸ್ತಿ ಆಗಿದೆ. ನಾ ಹೇಳಿದ್ದು ಎಲ್ಲೆಲ್ಲೋ ಹೋಗಿ ತಗೊಂಡ್ರೆ 100%. ಈಗ ಪರ್ಲ್ ಅಂತ ಹೇಳ್ತೀವಿ, ಈಗ ಪರ್ಲ್ ಅಂತ ಹೇಳಿದೆ. ಹೈದರಾಬಾದ್ ಪರ್ಲು 10 ರೂಪಾಯಿಗೂ ಸಿಗುತ್ತೆ, 20 ರೂಪಾಯಿಗೂ ಸಿಗುತ್ತೆ. ಬಸ್ರಾ ಪರ್ಲ್ ಇಸ್ ವೆರಿ ಎಕ್ಸ್ಪೆನ್ಸಿವ್, ಬಟ್ ಅದೇ ವರ್ಕ್ ಆಗೋದು. 10 ರೂಪಾಯಿ ಪರ್ಲು ರೌಂಡ್ಗೆ ಮುತ್ತಿನ ಸರ ಹಾಕಿದೀವಿ, ಏನೂ ಇಲ್ಲ. ಅದು ವೇಸ್ಟ್. ಅದು ನೀವು ತಗೊಂಬಂದ್ರೆ 1000 ರೂಪಾಯಿ, 2000 ರೂಪಾಯಿ, 3000 ರೂಪಾಯಿ ಸರ ಅನ್ಕೋತೀರಾ. ಅದು ವಾಪಸ್ ಹೋಗ್ಬಿಟ್ಟು ಏನಾದ್ರು ಇನ್ನೊಬ್ರು ಕೊಟ್ಟರೆ ಈ 20 ರೂಪಾಯಿ 50 ರೂಪಾಯಿಗೂ ಕೊಡಲ್ಲ. ಸೊ ನನ್ನ ಅನುಭವದಲ್ಲಿ ಯಾರ್ಯಾರು ಫ್ರೀ ಕೇಳ್ತಾರೋ ನಾನು ಹೇಳಿದ್ದನ್ನು ತಗೊಳ್ಳಿ. ಭಾಳ ಮನಸ್ಸಿಟ್ಟು ನಿಮಗೆ ಒಂದು ರೆಮಿಡಿ ಕೊಟ್ಟಿರ್ತೀನಿ, ಅದನ್ನು ಮಾಡಿ. ಮಂತ್ರ ಆಗಿರ್ಬೋದು, ದಾನ ಆಗಿರ್ಬೋದು. ಸುಮ್ಮನೆ ಕೇಳಿಸ್ಕೊಂಡು ಈ ಕಿವಿಲಿ ಕೇಳಿಸ್ಕೊಂಡು ಆ ಕಿವಿಲಿ ಬಿಟ್ಟರೆ ಅದು ನಿಮಗೆ ದೋಷವಾಗಿ ಪರಿವರ್ತನೆ ಆಗುತ್ತೆ. ಏನು ಮಾಡೋಕ್ಕಲ್ಲ. ಕೇಳದೆ ಮಾಡಲಿಲ್ಲ ಅಂತಾನೆ. ನೀನು ಕೇಳಿದೆಯಲ್ಲಪ್ಪ ಮಾಡಿದೆ, ಏನಾದರೂ ಅಗ್ರಗಳು ನೋಡ್ತಾ ಇರ್ತಾವೆ, ಇನ್ನೇನು ಮಾಡ್ತಾನೆ ನೋಡೋಣ. ಅವ್ರು ಹೇಳಿದ್ದು, ಅವರು ನಮ್ಮನ್ನು ನೋಡಿದ್ರು, ಕ್ಯಾಲ್ಕುಲೇಟ್ ಮಾಡಿದ್ರು, ಅವ್ರೇನೋ ಒಂದು ಬಂದು ಹೇಳಿದ್ರು, ಇನ್ನು ಮಾಡಿದ್ನಾ. ಜಸ್ಟ್ ಸಿಂಪಲ್ ಪರಿಹಾರ. ಮುಂದಿನ ಕರೆ. ನಮಸ್ಕಾರ ಸರ್. ನಮಸ್ಕಾರ ಹೇಳಿ ಸರ್. ಮದುವೆ ಬಗ್ಗೆ ಕೇಳಬೇಕಾಯ್ತು. ಹೇಳಿ. ಡೇಟ್ ಆಫ್ 29/5/1987. 82 6 ಗಂಟೆ. 29 ಮೇ 1982. ಸಮಯ 6 ಗಂಟೆ. ಸಮಯ ಬೆಳಿಗ್ಗೆ 6 ಗಂಟೆ. ಬೆಳಿಗ್ಗೆ 6 ಗಂಟೆನಾ? ಇದು ಯಾವುದು ಜ್ಯೋತಿಷ ಹೇಳಕ್ಕಾಗಲ್ಲ. ಸುಮ್ಮನೆ ಡಮ್ಮಿ ಹೇಳ್ತೀನಿ, ಸುಳ್ಳು ಹೇಳ್ತೀನಿ, ಹುಟ್ಟಿದ ಊರು ಹೇಳಿ. ಇಲ್ಲ ಸರ್, ಡೇಟ್ ಆಫ್ ಐತೆ ನನ್ನ ತಂದೆಯವರೇ ಬರ್ದಿರೋದು. 6 ಗಂಟೆ ಕರೆಕ್ಟಾಗಿ ಯಾರು ಹುಟ್ಟಲ್ಲ ಬನ್ರಿ. ಸುಮ್ಮನೆ ಕರೆಕ್ಟಾಗಿ ಹುಟ್ಬಿಡ್ತಾರೆ 6 ಗಂಟೆಗೆ. 6:02 ಇರುತ್ತೆ, 5:59 ಇರುತ್ತೆ. 6 ಗಂಟೆ ಕರೆಕ್ಟಾಗಿ ಹುಟ್ಟಿದ್ರೆ ಓಕೆ. ಅದನ್ನೇ ನಿಮ್ಗೆ ಹೇಳೋದನ್ನ ಕನ್ಸಿಡರ್ ಮಾಡ್ತೀನಿ. ಸುಳ್ಳು ಹೇಳ್ಬೋದು ನಾನು. ಹುಟ್ಟಿದ ಊರು ಹೇಳಿ. ಹಳ್ಳದ ಮದಳಿ ಸರ್. ಹಳ್ಳದ ಮದಳಿ, ಗುಂಡ್ಲುಪೇಟೆ ತಾಲೂಕು. ಗುಂಡ್ಲುಪೇಟೆ ಹೇಳಿ. ನೀವು ಯಾವ್ದೋ ನಿಮ್ಮ ಮನೆ ಹೆಸರು ಹೇಳಿದ್ರೆ ನಾನೇನ್ ಮಾಡ್ಲಿ? ಗುಂಡ್ಲುಪೇಟೆ ತಾಲೂಕು, ಹಳ್ಳದ ಮದಳಿ ಗ್ರಾಮ. ಬೇಡ, ಗುಂಡ್ಲುಪೇಟೆ ಸಾಕು. 82. ಏನ್ ಮಗಳ ಮಗನ? ಮಗನ. ಯಾರು? ಮಗನು. ಮಗನು. ಓಕೆ. ಸಿಂಹರಾಶಿ, ಮಗ ನಕ್ಷತ್ರ. ಸದ್ಯಕ್ಕೆ ಸೂರ್ಯ ದಶೆ, ಚಂದ್ರ ದಶೆ 23 ಮುಗಿದು ಮಂಗಳ ದಶೆ ಪ್ರಾರಂಭವಾಗಿದೆ. ಮಂಗಳನಲ್ಲಿ ಮನೆ ಕಟ್ಟೋ ಯೋಗ ಸ್ವಲ್ಪ ಹಿಂದೆ ಮುಂದೆ ತೋರಿಸ್ತಾ ಇದೆ. ಪ್ರಶ್ನೆ ಏನು? ಸರ್, ಮದುವೆ ಬಗ್ಗೆ ನೋಡ್ಬೇಕಾಯ್ತು. ಮದುವೆ ಕಾಂಬಿನೇಷನ್ ಇದರಲ್ಲಿ ಮ್ಯಾರೇಜ್ ಅಂತ ಹಾಕ್ತೀನಿ. ಮ್ಯಾರೇಜ್ ಕಾಂಬಿನೇಷನ್ ಇಲ್ಲ. ಎರಡನೇ ಮದುವೆನಾ ಮೊದಲನೇ ಮದುವೆನೇನಾ? ಮೊದಲನೇದು ಇಲ್ಲ. 2 ಅಥವಾ 7 ಅಥವಾ 9 ಬರಬೇಕು ಇಲ್ಲಿ ದಶಾದಲ್ಲಿ. ಇಲ್ಲ. ಎಂಡಿಂಗ್ ಅಲ್ಲಿ 2, 7, 9 ಆರು ಬರಬೇಕು. ಎರಡರಲ್ಲೂ ಇಲ್ಲ. ಎರಡರಲ್ಲೂ ಇಲ್ಲ ಅಂತಂದ್ರೆ ಕಷ್ಟ, ತುಂಬಾನೇ ಕಷ್ಟ. ಭುಕ್ತಿಗಳಲ್ಲಿ ಏನಾದ್ರು ನೋಡ್ಬೋದು ಅಂತಂದ್ರೆ ಗುರು ಭುಕ್ತಿಗಳಲ್ಲಿ ಈಗ ನೋಡ್ಬೋದು. ಅದು ಬಿಟ್ರೆ ಇನ್ಯಾವುದ್ರಲ್ಲೂ ಇಲ್ಲ. ಇದೊಂದೇ ಒಂದು ಕೊಟ್ಟಿದ್ದಾನೆ. ಇದೊಂದು ಬಿಟ್ರೆ ಇದೊಂದು ಕೊಟ್ಟಿದ್ದಾನೆ ಸೂರ್ಯ. ಮುಂಚೆ ಎಲ್ಲ ಸ್ವಲ್ಪ ಆಫರ್ಗಳು ಇತ್ತಲ್ಲ, ಸ್ವಲ್ಪ ಲೈಟ್ ಆಗಿ ಯಾಕೆ ಮಾಡ್ಕೊಂಡಿಲ್ಲ? ಕಸ್ಪ್ ನೋಡಕ್ಕಾಗಲ್ಲ. ತಂದೆ ತೀರೋಗ್ಬಿಟ್ರಲ್ಲ, ಮಾಡಕ್ಕಾಗಲ್ಲ. ಯಾರು ತಿರೋದ್ರು?
ತಂದೆಯವರು. ನಿಮ್ಮ ತಂದೆಯವರಾ? ಯಾವತ್ತು? 3 ವರ್ಷ ಆಯ್ತು. ನಿಮ್ಮ ಮಗನಿಗೆ 43 ವರ್ಷ ಆಗಿದೆ ಅಲ್ವಾ? ಕರೆಕ್ಟಾ? 43 ತಾನೆ ನಿಮ್ಮ ಮಗನಿಗೆ? 43 ಸರ್. 3 ವರ್ಷ ಅಂತಂದ್ರೆ 40 ವರ್ಷದವರೆಗೂ ಕುತ್ಕೊಂಡಿದ್ರು ಅವ್ರು, ಸಾಯಿಲಿ ಅಂತ ಕುತ್ಕೊಂಡಿದ್ರು ನೀವು? ಮನೆ ಮಾಡ್ತಾ ಇದ್ರು ಸರ್, ಅದು ಲೇಟ್ ಆಗೋಯ್ತು. ಏನ್ ಲೇಟ್ ಆಯ್ತು? ಎಷ್ಟು ಜನ ಮಕ್ಕಳು ನಿಮಗೆ? 2 ಹೆಣ್ಣು 1 ಗಂಡು. ಹೆಣ್ಣಿಗೆ ಮದುವೆ ಆಯ್ತಾ? ನಮ್ಮ ಮಕ್ಕಳಿಗೆ ಬೇರೆ ಮನೆಗೆ. ಯಾವುದು ಜಾತಕ ಗೀತಕ ನೋಡ್ದಲೆ ಕಣ್ಣಿಗೆ ಅದೇನೋ ಕಣ್ಣಿಗೆ ಹೊತ್ಕೊಂಡು ಯಾವ್ದಾರು ಬಂತು ಅಂದ್ರೆ ಮಾಡಿ, ಜಾತಕ ನೋಡಕ್ ಹೋಗ್ಬೇಡಿ. ಈಗ ಸದ್ಯಕ್ಕೆ ದಶಾದಲ್ಲಿ ಇಲ್ಲ, ದಶಾದಲ್ಲಿ ತುಂಬಾ ಕಷ್ಟ ಇದೆ. ನೀವು ಕೊಟ್ಟರು 6 ಗಂಟೆನೂ ಸರಿಯಾಗಿ ಸ್ವಲ್ಪ ಕರೆಕ್ಟಾಗಿ ಕಸ್ಪ್ ನೋಡೋಕ್ಕಾಗಲ್ಲ. ಇರೋದ್ರಲ್ಲಿ 2ನೇ ಮನೆ ನೋಡಿದ್ರೆ ರಾಹು ಬಂದಿದೆ. ಬಲಗೈ ಮಧ್ಯದ ಬೆರಳಿಗೆ ಗೋಮೇಧಿಕ ಹಾಕೊಳ್ಳಿ. ಹಾಗೆ ಇದರಲ್ಲಿ ಲಾಭಕಾರಿಯಾಗಿ ಇರಬೇಕು ಅಂತಂದ್ರೆ ಒಂದು 5 ಮುಖದ ರುದ್ರಾಕ್ಷಿ ಇಷ್ಟು ಮಾಡಿ, ಒಳ್ಳೇದಾಗ್ಲಿ. ನಮಸ್ಕಾರ ಸರ್. ನಮಸ್ಕಾರ ಗುರು, ಹೇಳಿ. ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀನಿ ಸರ್, ಹೇಳಿ. ಸರ್, ನಾವು ನಿಮ್ಮ ಹಳೆ ಸ್ಟೂಡೆಂಟ್ ಸರ್. ನಾನು ಹಳೇ ಸ್ಟೂಡೆಂಟು. ಹಳೇದಂದ್ರೆ ಎಷ್ಟು ಹಳೇದು? 1947? ಕೊರೋನಾ ಟೈಮಲ್ಲಿ ಸರ್. 2019, 18-19 ಹೇಳಿ. ಹಾ ಸರ್. ಏನು ಸರ್, ನಮ್ಮ ಮಿಸ್ಸಸ್ ಮೊನ್ನೆ ಸೋಮವಾರ ದಿವಸ ಕತ್ತಲ್ಲಿ ತಾಳಿ ಚೈನ್ ಇರುತ್ತಲ್ಲ ಸರ್, ಹಾ, ಅದ್ರದ್ದು ಕೆಳಗಡೆ ಪೆಂಡೆಂಟ್ ಇರುತ್ತಲ್ಲ ಸರ್, ಪೆಂಡೆಂಟ್ ಕಳೆದೋಗ್ಬಿಟ್ಟಿದೆ ಸರ್ ಸ್ಕೂಲಲ್ಲಿ. ಹಾ, ಅದು ಸಿಗುತ್ತಾ ಏನೋ ಕೇಳೋಣ. 1 to 240 ಒಂದು ನಂಬರ್ ಹೇಳಿ ಸರ್. 85 ಸರ್. 85 6th ಕಸ್ಪ್ ನೋಡ್ತೀನಿ. 85 ಜಾಬ್ ಅಲ್ಲಿ ಕಸ್ಪ್ 5, 8, 12 ಬರಬಾರ್ದು. 6ನೇ ಕಸ್ಪಲ್ಲಿ ಅಂಡರ್ಗ್ರೌಂಡಲ್ಲಿ 1, 7 ಯಾರಿಗೋ ಬೇರೆಯವ್ರಿಗೆ ಸಿಕ್ಕಿದೆ ಸರ್. ಅದೇ ಸಿಗ್ಬೋದಾ ನಮ್ಗೆ ಅಂತ ನಿಮಗೆ ಕೊಡೋದು ಡೌಟು. ಯಾಕಂದ್ರೆ ಇಲ್ಲಿ ಅಂಡರ್ಗ್ರೌಂಡ್ ಅಲ್ಲಿ 5, 8, 12 ಹೇಳಿದ್ನಲ್ಲ, ಅದು ಬಂದಿದೆ. ಬೇರೆಯವ್ರಿಗೂ ಸಿಗದೆ ಹೋದ್ರೆ ಇದು ಆ ನಂಬರ್ ಬಂದ್ಬಿಡುತ್ತೆ. ಅಪ್ವರ್ಡ್ ನಂಬರ್ ಎಲ್ಲ ಗ್ರೀನ್ ಇದೆ, ಗ್ರೀನ್ ಬ್ಲೂ ಎಲ್ಲ. ಡೌನ್ವರ್ಡ್ ನಂಬರ್ 5, 12 ನಿಮಗೆ ಬರೋದು ಕಷ್ಟನೇ. ಸಿಗಬೇಕು ಅಂತ ನಾವು ಮಾಡಿದಾಗ ಈ ಶನಿ, ಓಂ ಶ್ರೀ ಶನೇಶ್ಚರಾಯ ಸ್ವಾಹ, ಓಂ ಶ್ರೀ ಶನೇಶ್ಚರಾಯ ಸ್ವಾಹ, ಇದನ್ನ ದಯವಿಟ್ಟು ಇದನ್ನ ಯಥೇಚ್ಛವಾಗಿ ಹೇಳಿ. ಗುರು ಕಾಂಬಿನೇಷನ್ ಅಲ್ಲಿ ಬಂದಿರತಕ್ಕಂಥದ್ದು ಶಾಲೆ ಅಂತ ತೋರಿಸುತ್ತೆ. ಗುರು ಮತ್ತೆ ಹಿರಿಯರು ಯಾರೋ ಇರತಕ್ಕಂಥವ್ರದ್ದು ಇದಿರುತ್ತೆ. ಚಂದ್ರ ಅವ್ರಿಗೆ ಯಾಕೋ ಮನಸ್ಸಿಲ್ಲ ಯಾರ್ದು ಅಂತ ಕೇಳಕ್ಕೆ, ಸುಮ್ಮನೆ ಇಟ್ಕೊಂಡಿದ್ದಾರೆ. ಒಳ್ಳೇದಾಗ್ಲಿ. ನಮಸ್ಕಾರ. ಹಲೋ, ನಮಸ್ಕಾರ ಸರ್. ಹೇಳಿ ಸರ್, ನನ್ನ ಹೆಸರು ಶ್ರೀನಿವಾಸ್ ಅಂತ. ವೆರಿ ಗುಡ್. ಸರ್, ನಮ್ಮ ಮಗನ ಬಗ್ಗೆ ಕೇಳ್ಬೇಕಾಗಿತ್ತು ಸರ್. ನಮ್ಮ ಮದುವೆ ಬಗ್ಗೆ ಕೇಳ್ಬೇಕಾಗಿತ್ತು. ಹೇಳಿ. ಡೇಟ್ ಆಫ್ ಬರ್ತ್? ಡೇಟ್ ಆಫ್ ಬರ್ತ್ 17/9/1996 ಸರ್. 1986? 86 ಸರ್. 96 96. ಹೌದು ಸರ್. ಸಮಯ ಹೇಳಿ. 9:96. ಏನು ಸಮಯ ಬಂದು ಬೆಳಗ್ಗೆ 11:46 AM. 11:46 ಹುಟ್ಟಿದ ಊರು ಹೇಳಿ ಸರ್. 11:46 AM. ಪ್ಲೇಸ್ ಆಫ್ ಬರ್ತ್ 11:46 AM. ಸಾಕಾಯ್ತು ಸರ್, ಹೇಳಿ. ಊರು ಹೇಳಿ. ಊರು ಬೆಂಗಳೂರು ಸರ್. 11:46 ಸಾಕಾಗಿದೆ. ಹೌದು ಸರ್. ಬೆಳಿಗ್ಗೆ ಅಂತ ಹೇಳಿದ್ರಲ್ಲ. ಹೌದು. ತುಲಾ ರಾಶಿ, ವಿಶಾಖ ನಕ್ಷತ್ರ. ಹೌದು ಸರ್. ಸೊ ಕೊಟ್ಟಿರ್ತಕ್ಕಂಥದ್ರಲ್ಲಿ ಫಸ್ಟ್ ಕಸ್ಪಿಂದ ನೋಡ್ಕೊಂಡ್ ಬರ್ತೀನಿ. 4 ಸ್ವಲ್ಪ ವಿಳಂಬ. ಇದು ವಿಳಂಬ ಜಾಸ್ತಿ. 4 ಬರಬಾರ್ದು ಯಾವಾಗಲೂ ಕೂಡ. 4th ಹೌಸು. ಏನಾದ್ರು ನೀವು ಮದುವೆ ಮಾಡಿದ್ರು ಕೂಡ ಎಂಗೇಜ್ಮೆಂಟ್ ಕ್ಯಾನ್ಸಲ್ ಆಗೋ ಸಾಧ್ಯತೆ ಇರುತ್ತೆ. ಡೈರೆಕ್ಟ್ ಮದುವೆಗೆ ಹೋಗಿ, ನನ್ನ ಪ್ರಕಾರ ಡೈರೆಕ್ಟ್ ಮದುವೆಗೆ ಹೋಗಿ. ಲಾಸ್ ಆಫ್ ಇಂಟ್ರೆಸ್ಟ್, ಲೋ ಇಂಟ್ರೆಸ್ಟ್ ಇನ್ ಮ್ಯಾರೇಜ್ ಅಂತ ಹೇಳುತ್ತೀವೆಲ್ಲ, ಅದು ಬೇರೆ ರೆಟ್ರೋಗ್ರೇಡ್ ಬೇರೆ ಆಗಿದೆ. ಲಾಸ್ಟಲ್ಲಿ ಸಿಂಗಲ್ ಬೇರೆ ಇದೆ. ಇದು ಬ್ಲೂ ಲೋ ಇಂಟ್ರೆಸ್ಟ್ ತೋರಿಸುತ್ತೆ, ಸ್ವಲ್ಪ ಟಫ್ ಇದೆ. ಇದು ಓವರ್ ಆಲ್ ಲೆವೆಲ್. ಸದ್ಯಕ್ಕೆ ಯಾವಾಗ ಆಗುತ್ತೆ ಅಂತ ನೋಡ್ತಕ್ಕಂಥದ್ದು. ನೆಕ್ಸ್ಟ್ ದಶ 2030 ಶನಿ, 2025 ಜುಲೈವರೆಗೂ ಮಂಗಳ ನೋಡೋಣ. ಮಂಗಳ 4-3 ಇಲ್ಲ. ರಾಹು 11-9. ಎಸ್, ರಾಹು ಕೊಡ್ತಾನೆ. 2025 ಜುಲೈ ಆದಮೇಲೆ ಅದರೊಳಗಡೆ ಶುಕ್ರ. 2026 ಅಕ್ಟೋಬರ್ ಒಳಗಡೆ ಮದುವೆ. ಅಲ್ಲಿ 7-8 ಕಾಂಬಿನೇಷನ್ ಬರ್ತಾ ಇದೆ ಅಂತರ್ಭುಕ್ತಿಲಿ. ಅಕ್ಟೋಬರ್ ಒಳಗಡೆ ಮದುವೆ. ಒಳ್ಳೇದಾಗಲಿ. ವೈವಾಹಿಕ ಜೀವನದಲ್ಲಿ ಸ್ವಲ್ಪ ಸ್ಲೋ ಇರುತ್ತೆ. ಮುಂದಿನ ಕರೆಗೆ ಹೋಗೋಣ. ನಮಸ್ಕಾರ. ನಮಸ್ಕಾರ, ಮಾತಾಡಿ ಸರ್. ನಮಸ್ಕಾರ ಸರ್. ಹೇಳಿ ಸರ್, ನಮಸ್ಕಾರ. ನಮ್ಮ ಹೆಸರು ಸರ್ ನಮ್ಮ ಹೆಸರು ಚಂದ್ರಪಾಂಡ್ ಸರ್. 1/6/73 ಸರ್. ಡೇಟ್ ಆಫ್ ಬರ್ತ್ 1/6/73 ಸರ್.
ಸಮಯ ಬೆಳಿಗ್ಗೆ 12 ಗಂಟೆ 27 ನಿಮಿಷ ಸರ್. 12 ಗಂಟೆ 22 ನಿಮಿಷ ಸರ್. ಮಧ್ಯಾಹ್ನ. ಹ್ಞೂ ಸರ್. ಮಧ್ಯಾಹ್ನ. ಹ್ಞೂ ಸರ್. ಎಕೋ. ಹುಟ್ಟಿದೂರು ಸರ್ ನಮ್ದು ಸರ್ ಭದ್ರಾವತಿ ಸರ್. ಭದ್ರಾವತಿ. ಏನ್ ಪ್ರಶ್ನೆ? ಸರ್ ನಾವು ಮದುವೆ ಆಗಿ 12 ವರ್ಷ ಮಕ್ಕಳಾಗಿಲ್ಲ ಸರ್. ನಿಮ್ ಒಂದ್ರಲ್ಲೇ ನೋಡ್ಬೇಕಾ ನಾನು? ಪ್ರಶ್ನಾಶಾಸ್ತ್ರಕ್ಕೆ ಹೋಗಿರೋ ಕರೆಕ್ಟಾಗಿ ಹೇಳ್ತಾ ಇದ್ದೆ ಅಲ್ವಾ? ಹ್ಞೂ ಸರ್. ನೀವು ಹಿಂಗ ಹಾಕಿದ್ರೆ ನಾನು ಹೇಳಕ್ ಕಷ್ಟ. ಅದೇ ಸರ್ ಮದುವೆ ಆಗಿ ಸರ್ ನಮಗೆ 12 ವರ್ಷ ಸರ್. ಈಗ ಪ್ರಶ್ನಾಶಾಸ್ತ್ರಕ್ಕೆ ಹೋಗ್ಬೇಕು. ನಮ್ಮ ಪ್ರೋಗ್ರಾಮ್ ನೀವು ಸರಿಯಾಗಿ ನೋಡಿಲ್ಲ. ಇದ್ರಲ್ಲಿ ನಮ್ಗೆ ಗೊತ್ತಾಗೋದಿಲ್ಲ ಅಷ್ಟು ಕರೆಕ್ಟ್ ಆಗಿ. ಇಬ್ಬರದು ಚೆಕ್ ಮಾಡಬೇಕು. ಇದರಲ್ಲಿ ಚೈಲ್ಡ್ ಬರ್ತು ಸದ್ಯಕ್ಕೆ ನಿಮ್ದು ನೋಡ್ಬಿಟ್ಟು ಹೇಳ್ತೀನಿ ಅಷ್ಟೇ. ನಿಮ್ಮ ಅವ್ರದ್ದು ಎರಡೂ ಸೇರಿಸಿ ಬರ್ಬೇಕಲ್ವಾ? ಇಲ್ಲಿ ಕೊಟ್ಟಿರ್ತಕ್ಕಂಥ ಕಸ್ಪಲ್ಲಿ ಇದೆಯಾ ಇಲ್ವಾ ನೋಡ್ತೀನಿ. ಕಸ್ಪ್ 5 ಮನೆ ಸರ್ 24/12/2070 ಸರ್. 1972. ಒಂದನ್ನು ಮಾತ್ರ ತಗೊಳ್ತೀನಿ ಒಬ್ಬರಿಗೆ. ಅದ್ರ ಬದಲು ಪ್ರಶ್ನಾಶಾಸ್ತ್ರಕ್ಕೆ ಹೋಗಿ ಅಂತ ಅದಕ್ಕೆ ಹೇಳೋದು ನಿಮಗೆ. ಆಯ್ತು ಸರ್. ಡಿಫಿಕಲ್ಟೀಸ್ ಇನ್ ಚೈಲ್ಡ್ ಬರ್ತ್. ಸರ್ ಚೈಲ್ಡ್ ಬರ್ತ್ ಡಿಫಿಕಲ್ಟಿ ಸರ್, ಕಷ್ಟ ಇದೆ. ಹ್ಞೂ ಸರ್. ರಿಸಲ್ಟು ಓಕೆ. ಚೈಲ್ಡ್ ಬರ್ತ್ ಡಿಫಿಕಲ್ಟಿ ಅಂತ ತೋರಿಸುತ್ತೆ. ಚೈಲ್ಡ್ ಬರ್ತ್ ಅಲ್ಲಿ ಪರಿಹಾರ 12 ವರ್ಷದಲ್ಲೇ ಎಲ್ಲ ಮಾಡ್ಕೊಂಡಿರ್ತೀರಲ್ರಿ. ಎಲ್ಲ ನಾಗದೋಷ ಎಲ್ಲ ದೋಷ ಎಲ್ಲ ಹಾಕಿರ್ತೀರಲ್ಲ, ಹ್ಞೂ ಸರ್. ಮಾಡಿಲ್ವಾ? ಮಾಡಿ ಸರ್. ಯಾಕಾಗಿಲ್ಲ ಅಂತ ಅವ್ರನ್ನ ಕೇಳಿ ನನ್ನೇ ಕೇಳ್ತೀರಾ? ಲೋ ಸಕ್ಸಸ್ ಇನ್ ಚೈಲ್ಡ್ ಬರ್ತ್ ಇಲ್ಲ. ಶನಿ ಚೈಲ್ಡ್ ಬರ್ತ್ ಇಲ್ಲ. ಯಾವ್ದ್ರಲ್ಲಾರು ಇದೆಯಾ ಹುಡುಕ್ತೀನಿ. ವೆರಿ ಬ್ಯಾಡ್ ಇನ್ ಚೈಲ್ಡ್ ಬರ್ತ್ ಇಲ್ಲ ನಿಮ್ಮ ಜಾತಕದಲ್ಲಿ. ನೆಕ್ಸ್ಟ್ ಇದರಲ್ಲಿ ಲೋ ಸಕ್ಸಸ್ ಇನ್ ಚೈಲ್ಡ್ ಬರ್ತ್ ಇದು ಇಲ್ಲ. 2ನೇ ಗ್ರಹನೂ ಇಲ್ಲ. 3ನೇ ಗ್ರಹ ಬ್ಯಾಡ್ ಇನ್ ಚೈಲ್ಡ್ ಬರ್ತ್, ಸಕ್ಸಸ್ ರೇಟ್ ಇಲ್ಲ. ಚಂದ್ರ ಎಲ್ಲ ಬ್ಯಾಡ್ ಹಿಟ್ ಆಗಿದೆ. ಬ್ಯಾಡ್ ಇನ್ ಚೈಲ್ಡ್ ಬರ್ತ್. ದತ್ತುಗೋಗಿ IVF ಹೋಗ್ಬೋದು ಅಂತಂದ್ರೆ ಪ್ರಶ್ನಾಶಾಸ್ತ್ರಕ್ಕೆ ಹೋಗ್ಬೇಕು. ಇಲ್ಲ, ಲೋ ಸಕ್ಸಸ್ಸು ಬ್ಯಾಡ್ ಯಾವುದೂ ಇಲ್ಲ. ಎಲ್ಲ ಬ್ಯಾಡ್ ಬ್ಯಾಡ್ ಬ್ಯಾಡ್. ಲೋ ಸಕ್ಸಸ್ ಎಲ್ಲೂ 5 ಹಿಟ್ ಆಗಿಲ್ಲ. ಇಲ್ಲಿ 5 ಅಥವಾ 9 ಹಿಟ್ ಆಗಿದೆ ನೋಡಬೇಕು. ಅದಾದ್ರು ರಿಪೀಟ್ ಆಗಬೇಕು. ಇಲ್ಲಿ ಒಂದೇ ಕಡೆ ರಿಪೀಟ್ ಆಗಿದೆ ಇದು. ಆದರೆ ಇಲ್ಲಿ 10 ಹಿಟ್ ಆಗಿದೆ ಚೈಲ್ಡ್ ಬರ್ತ್ಗೆ. ಎಲ್ಲಿ ನೋಡಿದ್ರು ರೆಡ್ 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 ರೆಡ್. ಪರಿಹಾರ ಕಷ್ಟ ಇದಕ್ಕೆ. ಪ್ರಶ್ನಾಶಾಸ್ತ್ರ ಟ್ರೈ ಮಾಡ್ಬೋದಾಯ್ತು. ಮುಂದಿನ ಕರೆಗೋಣ. ನಮಸ್ಕಾರ. ನಮಸ್ತೆ ಸರ್. ಹೇಳಿ. ನಂದು ಮೊಮ್ಮಗಳದ್ದು ಒಂದು ರಾಶಿ ವಿದ್ಯಾಭ್ಯಾಸದ ಕೇಳಲಿಕ್ಕಿತ್ತು. ಡೇಟ್ ಆಫ್ ಬರ್ತ್ ಹೇಳಿ. ಡೇಟ್ ಆಫ್ ಬರ್ತ್ ಹೇಳ್ತೀನಿ. 14/5/2013. ಸಮಯ 4:40 ಸಂಜೆ. ಹುಟ್ಟಿದೂರು ಉಡುಪಿ. ಮೇ 2013. ಸದ್ಯಕ್ಕೆ ಮಿಥುನ ರಾಶಿ, ಆರ್ದ್ರ ನಕ್ಷತ್ರ, 4ನೇ ಪಾದ. 2031 ಗುರು ದಶ ನಡೀತಾ ಇದೆ. ಗುರು ಕಾಂಬಿನೇಷನ್ 9-1. ಓವರ್ ಆಲ್ ಎಜುಕೇಶನ್ ಅಲ್ಲಿ ಗುರು ಹೇಗಿದೆ ನೋಡೋಣ. ಈಗ ಎಷ್ಟನೇ ಕ್ಲಾಸ್? 8 9? ಈಗ 6. ಇನ್ನು 6ರಲ್ಲಿದ್ದಾರೆ. ಓಕೆ. ಸ್ವಲ್ಪ ಗುರುದಶ ಸ್ವಲ್ಪ ಲೋ ಸಕ್ಸಸ್ ತೋರಿಸುತ್ತೆ. ಅಷ್ಟು ಸ್ಟ್ರಾಂಗ್ ಇಲ್ಲ ಎಜುಕೇಶನ್. ಫೋಕಸ್ ಗಿಕಸ್ ಎಲ್ಲ ಕಮ್ಮಿ ಇರ್ತಕ್ಕಂಥದ್ದು. ನೆಕ್ಸ್ಟ್ ದಶ ಇಂಪ್ರೂವ್ಮೆಂಟ್ ಇದೆಯಾ? ನೆಕ್ಸ್ಟ್ ದಶ ಚೆನ್ನಾಗಿದೆ. ನೆಕ್ಸ್ಟ್ ದಶ ಅವ್ರಿಗೆ ಎಜುಕೇಶನ್ ಚೆನ್ನಾಗಿ ಕೊಡುತ್ತೆ. ಆ ಟೈಮ್ ನೋಡ್ಬಿಟ್ಟು ಹೇಳಬೇಕು. 2031 ಆದ್ಮೇಲೆ ಉತ್ತಮವಾಗಿದೆ. ಎಜುಕೇಶನ್ ಚೆನ್ನಾಗಿ ಮಾಡ್ತಾರೆ. 31 ಅಂದ್ರೆ ಇಲ್ಲಿಂದ 6 ವರ್ಷ. 6th ಸ್ಟ್ಯಾಂಡರ್ಡ್ + 6 12. ಸೆಕೆಂಡ್ PUC ಆದಮೇಲೆ ಅಲ್ಟಿಮೇಟ್. ಶನಿ ದಶದಲ್ಲಿ ಅಲ್ಟಿಮೇಟ್ ಆಗಿರುತ್ತೆ. ಶನಿ ದಶದಲ್ಲಿ ತುಂಬ ಚೆನ್ನಾಗಿರುತ್ತೆ. 80% ಇದೆ. 18 ಇದ್ರೂ ಕೂಡ ಇಂಜಿನಿಯರಿಂಗು ಮೆಡಿಕಲ್ ಲೈನೋ ಮಾಡೋ ಸಾಧ್ಯತೆ ತುಂಬ ಸ್ಟ್ರಾಂಗ್ ಆಗಿರುತ್ತೆ. ಬ್ಯಾಡ್ ಇನ್ ಎಜುಕೇಷನ್ನು ಅದು ಕನ್ವರ್ಟ್ ಮಾಡ್ಕೋಬಹುದು. ಮುಂದಿನ ಕರೆಗೋಣ. ನಮಸ್ಕಾರ. ನಮಸ್ಕಾರ ಗುರುಗಳೇ. ಹೇಳಿ. ಮದುವೆ ಬಗ್ಗೆ ಕೇಳಬೇಕಾಗಿತ್ತು. ಯಾರ್ದು? ನಮ್ಮ ಮಗಂದು. ಡೇಟ್ ಆಫ್ ಬರ್ತಾ? 26 ಜುಲೈ 91. ಸಮಯ 12:23. ಹುಟ್ಟಿರೋದು ಬೆಂಗಳೂರಲ್ಲಿ. 12:23 ಮಧ್ಯಾಹ್ನ. ಬೆಂಗಳೂರು. ಓಕೆ. 26 ಜುಲೈ 1991. ಮಕರ ರಾಶಿ, ಉತ್ತರಾಷಾಢ ನಕ್ಷತ್ರ. ಸರಿನಾ? ಸರಿ ಸರ್. ಕಸ್ಪು ನೋಡೋಣ. 7ನೇ ಕಸ್ಪ್ 10-11. 10-11 ಬಂದರೆ ಸ್ವಲ್ಪ ಮ್ಯಾರೇಜಲ್ಲಿ ಡೆಬೆಕಲ್. 2, 7, 9 ಇಲ್ಲ ಕಸ್ಪಲ್ಲಿ.
ಇಲ್ಲಿ ಆಲ್ರೆಡಿ ಹೇಳಿದ್ದೀನಿ, ಇಲ್ಲಿ ಡಿಲೇ ಇನ್ ಮ್ಯಾರೇಜ್ ಅಂತ ಕೊಡುತ್ತೆ. ಮೊದಲನೇ ಮ್ಯಾರೇಜ್ ನೋಡ್ತಾ ಇರೋದಾ? ಹೌದು. ಅವ್ರಿಗೆ ಲೆಸ್ ಇಂಟ್ರೆಸ್ಟ್ ಇನ್ ಮ್ಯಾರೇಜು ಕೂಡ ಇರುತ್ತೆ. ಏನ್ ಮಾಡೋದು? ಇದೇ ಪ್ರಾಬ್ಲಮ್, ಡಿಲೇ ಇನ್ ಮ್ಯಾರೇಜ್, ಲೆಸ್ ಇಂಟ್ರೆಸ್ಟ್ ಇನ್ ಮ್ಯಾರೇಜ್. ಇದೆಲ್ಲ ಹೇಳ್ತಾ ಇದೆ, ಏನು ಮಾಡೋಕ್ಕಲ್ಲ. ಕರೆಕ್ಟ್ ಟೈಮ್ ಇದ್ರೆ ಅದು ಕರೆಕ್ಟ್ ಹೇಳ್ಬಿಡುತ್ತೆ. ದಶಾಭುಕ್ತಿ ಟ್ರೈ ಮಾಡ್ತೀವಿ, ಸೆಕೆಂಡ್ಗೆ ಹೋಗ್ತೀವಿ. ಈಗ ದಶಾಭುಕ್ತಿಲಿ ಏನಾದ್ರು ಆಫರ್ಗಳಿದಾವ ಅಂತ, ಅದನ್ನ ನಾವು ಟೈಮ್ ಲೈನ್ಸ್ ಅಂತೀವಿ. ಅದು ಯೋಗ, ನಾನು ನೋಡಿದ್ದು ಯೋಗ. ಈಗ ನೋಡ್ತಾ ಇರೋದು ಯೋಗದಲ್ಲಿ ಟೈಮ್, ಗುಡ್ ಟೈಮ್. 2025 ನವೆಂಬರ್ವರೆಗೂ ಶುಕ್ರ ಮದುವೆ ಕೊಡುತ್ತೆ ಬಲವಂತದಿಂದ ಹಿರಿಯರು ಫೋರ್ಸ್ ಮಾಡಬೇಕು. ಯಾಕಂದ್ರೆ ರೆಟ್ರೋಗ್ರೇಡ್ ಕೇತು ಇರೋದ್ರಿಂದ ಅದು ಕೂಡ ಸ್ವಲ್ಪ ಹಿಂದಿಂದೆ ಬರುತ್ತೆ. ಜಾತಕ ನೋಡೋದೆಲ್ಲ ಮಾಡಕ್ ಹೋಗ್ಬೇಡಿ, ಡೈರೆಕ್ಟ್ ಆಗಿ ಶೀಘ್ರವಾಗಿ ಮಾಡಿ. ಯಾಕಂದ್ರೆ ಕಾಂಬಿನೇಷನ್ ಅಲ್ಲಿ ಮ್ಯಾರೇಜ್ ಅಂತ ತಗೊಂಬಂದಾಗ ಪಾಸಿಟಿವ್ ಕಾಂಬಿನೇಷನ್ ಬರೀ 9 ಕೂತಿದೆ ಜಾಸ್ತಿ. 9 ಅಂದ್ರೆ ಹಿರಿಯರ ಒತ್ತಡ ಅಂತ ಹೇಳ್ತೀವಿ. ಆ 9 ಕಾಂಬಿನೇಷನ್ ಬಂದು ಕೇತುವಿಂದನೇ ಬಂದಿರತಕ್ಕಂಥದ್ದು ಒಂದು. ಇನ್ನೊಂದು ಬಂದಿರತಕ್ಕಂಥದ್ದು 1 2 3 4, ಓಕೆ 9 9 9 9, ಓಕೆ 1 2 3 ಕೇತುವಿಂದನೇ ಜಾಸ್ತಿ ಬಂದಿದೆ. ಕೇತುವಿನ ಆರಾಧನೆ, ಗಣಪತಿ ಆರಾಧನೆ ಮಾಡಿದ್ರೆ ಅವರು ಶೀಘ್ರವಾಗಿ ಮೈಂಡ್ ಫಿಕ್ಸ್ ಆಗುತ್ತೆ. ಸದ್ಯಕ್ಕೆ ಟೈಮ್ ತುಂಬಾ ಚೆನ್ನಾಗಿದೆ ನವೆಂಬರ್ ಒಳಗಡೆ. ಮುಂದಿನ ಕರೆಗೋಣ. ನಮಸ್ಕಾರ, ಹಲೋ ಹೇಳಿ. ಹೇಳಿ, ಯಾರ ಬಗ್ಗೆ ಕೇಳಬೇಕು? ಬೇಗ. ನನ್ನ ಬಗ್ಗೆನೇ ಕೇಳಬೇಕು. ಡೇಟ್ ಆಫ್ ಬರ್ತಾ ಪ್ರಶ್ನೆಶಾಸ್ತ್ರನ? ಡೇಟ್ ಆಫ್ ಬರ್ತ್ ಡೇಟ್ ಹೇಳಿ ಬೇಗ. 27/04/1991. ಸಮಯ? 2:32 PM. ಹುಟ್ಟಿದೂರು? ಬೆಲ್ಗಾಂ ಡಿಸ್ಟ್ರಿಕ್ಟ್ ಅಂತ. ಪ್ರಶ್ನೆ? ಕರಿಯರ್, ಓದೋದು, ಹೈಯರ್ ಸ್ಟಡೀಸ್. ಓಕೆ, ಈಗ ನಿಮ್ಮ ರಾಶಿ ಬಂದ್ಬಿಟ್ಟು ಕನ್ಯಾ ರಾಶಿ ಹುಟ್ಟಿರೋದು. ಕನ್ಯಾ ರಾಶಿಯಲ್ಲಿ ಚಿತ್ತಾ ನಕ್ಷತ್ರ 1ನೇ ಪಾದ. ಹೌದು, ಕರೆಕ್ಟ್ ಇದೆ. ಗುರುದಶ ನಡೀತಾ ಇದೆ. ಗುರುದಶಲ್ಲಿ 2025 ಅಕ್ಟೋಬರ್ವರೆಗೂ ಶುಕ್ರ ಭುಕ್ತಿ. ಗುರು ಡಸ್ ಇಟ್ ಶೋ ಹೈಯರ್ ಸ್ಟಡೀಸ್? ಸ್ವಲ್ಪ ಯಾಕೋ ಟಫ್, ಹಿಂದೆ ಮುಂದೆ ಕನ್ಫ್ಯೂಷನ್ ಇದ್ದೀರಾ. ಶುಕ್ರ ಈಸ್ ಶೋಯಿಂಗ್ ಹೈಯರ್ ಸ್ಟಡೀಸ್ ಆಫ್ 9. ಎಸ್, ಡೆಫಿನೆಟ್ಲಿ ಮಾಡಬಹುದು. ಇಂಡಿಯಾದಲ್ಲಿ ಮಾಡಬೇಕಾ, ಅಬ್ರಾಡ್ ಅಲ್ಲಿ ಮಾಡಬೇಕಾ? ಇಲ್ಲೇ ಸ್ಟೇಟ್ ಸರ್ವಿಸ್ ಅಲ್ಲಿ ಹೋಗ್ಬೇಕಂತಿದೆ. ಇಲ್ಲಮ್ಮ, ಸ್ಟೇಟ್ ಸರ್ವಿಸ್, ಗವರ್ಮೆಂಟ್ ಸರ್ವಿಸ್ ಅಲ್ಲಿ ಮಾಡಬಹುದು. ಹೈಯರ್ ಸ್ಟಡೀಸ್ ಡೆಫಿನೆಟ್ಲಿ ಹೋಗಬಹುದು. ನಿಮಗೆ 2025 ಅಕ್ಟೋಬರ್ವರೆಗೂ ಟೈಮ್ ಇದೆ. 2025 ಅಕ್ಟೋಬರ್ವರೆಗೂ ಟೈಮ್ ಇದೆ. ಅಲ್ಲಿ ಒಳಗೆ ರಿಜಿಸ್ಟರ್ ಆಗಿ ಮಾಡಬಹುದು. ಓಕೆ, ಕಾರ್ಯಕ್ರಮ ಮುಗಿಸ್ತಕ್ಕಂಥ ಸಮಯ. ಜ್ಯೋತಿಷ್ಯ ಕಲೀರಿ. ದಿ ಬಿಗ್ಗೆಸ್ಟ್ ಎಜುಕೇಶನ್ ಆಫ್ ಆಲ್ ಎಜುಕೇಶನ್, ಮಾಸ್ಟರ್ ಆಫ್ ಎಜುಕೇಶನ್ ಅಂತ ಕರಿತೀವಿ. ಪ್ಲಾನೆಟರಿ ಇಂಟೆಲಿಜೆನ್ಸ್ ಬಗ್ಗೆ ತಿಳ್ಕೋಬಹುದು. ಎಜುಕೇಟೆಡ್ ಆಗಿರೋರು ಇಂಥವರೆಲ್ಲ ಯಾರ್ಯಾರು ಮಾಸ್ಟರ್ ಮಾಡೋರು, ಫಸ್ಟ್ ಲರ್ನ್ ನಕ್ಷತ್ರ ನಾಡಿ, ದಿ ಅಲ್ಟಿಮೇಟ್ ಸಬ್ಜೆಕ್ಟ್ ಆನ್ ದಿ ಪ್ಲಾನೆಟ್ ಅರ್ತ್. ಈ ಥರ ಸಬ್ಜೆಕ್ಟ್ನ ಥ್ರಿಲ್ಲಿಂಗ್ ಸಬ್ಜೆಕ್ಟ್, ಅಕ್ಯುರೇಟ್ ಸಬ್ಜೆಕ್ಟ್, ಪರ್ಫೆಕ್ಟ್ ಸಬ್ಜೆಕ್ಟು ಎಲ್ಲೂ ಸಿಗಲ್ಲ. ಕಾಂಪೌಂಡರ್ ಹತ್ರ ಹೋಗಿ ಮೋಸ ಹೋಗಿ ಜ್ಯೋತಿಷ್ಯದ ಮೇಲೆ ನಂಬಿಕೆ ಕಳ್ಕೋಬೇಡಿ. ತುಂಬ ಜನ ಜ್ಯೋತಿಷ್ಯದ ಮೇಲೆ ನಂಬಿಕೆ ಕಳ್ಕೊಂಡ್ರು. ರೀಸನ್ ಏನಕ್ಕೆ ಅಂದರೆ ಅವ್ರು ಏನೋ ಭರವಸೆ ಕೊಡ್ತಾರೆ, ಅವ್ರು ಹೊಟ್ಟೆಪಾಡಿಗೆ ಅವ್ರು ಮಾಡ್ಕೊಳ್ತಾರೆ. ಆದರೆ ಶಾಸ್ತ್ರ ಹಾಳಾಗ್ತಾ ಇದೆ. ಯಾರ್ಯಾರು ಹೊಟ್ಟೆಪಾಡು ಮಾಡ್ಕೊಳ್ತಾ ಇದ್ದಾರೋ ಅದರಿಂದ ಶಾಸ್ತ್ರ ಹಾಳಾಗ್ತಾ ಇದೆ. ಅದಕ್ಕೆ ನಾನು ಏನೇ ಮಾತಾಡಿದ್ರು, ಏನೇ ಬೈದ್ರು ಕೂಡ ಯಾರು ನನ್ನ ಹತ್ರ ಬರಲ್ಲ. ಯಾಕಂದರೆ ಅವ್ರ ಮನಸ್ಸಾಕ್ಷಿ ಹೇಳುತ್ತೆ, ನಾವು ಸರಿಯಾಗಿ ಹೇಳ್ತಾ ಇಲ್ಲ. ಡ್ರೆಸ್ ಅವ್ರ ಹತ್ರ ಹೋಗಬೇಡಿ. ಈ ಡ್ರೆಸ್ ಹಾಕೊಂಡಿರೋರು ಅಷ್ಟು ಕೆಟ್ಟವರು ಇಲ್ಲ. ಡ್ರೆಸ್ ಹಾಕೊಂಡ ಮೇಲೆ ಅವರು ಸನ್ಯಾಸಿಗಳ ಸಮಾನ. ಭವಿಷ್ಯ ನುಡಿಬಾರ್ದು. ಭವಿಷ್ಯ ವ್ಯವಹಾರಿಕವಾಗಿರ್ತಕ್ಕಂಥದ್ದು. ತಲೆಲಿಟ್ಕೊಳ್ಳಿ, ಭವಿಷ್ಯ ಅನ್ನೋದು ವ್ಯವಹಾರಿಕ. ಕಾವಿ ಹಾಕೊಂಡು ಜ್ಯೋತಿಷ್ಯ ಹೇಳ್ತಕ್ಕಂಥವ್ನು ಯಾರು ಇದ್ರೆ ಕಪಟ. ಯಾಕಂದ್ರೆ ಹೇಳಂಗಿಲ್ಲ ಶಾಸ್ತ್ರದಲ್ಲಿ. ಇಫ್ ಯು ಬಿಕಮ್ ಎ ಸೇಂಟ್ ಯು ಶುಡ್ ನೆವರ್ ಟೆಲ್ ಎನಿಥಿಂಗ್. ದಟ್ ಈಸ್ ಸ್ಪಿರಿಚುಯಾಲಿಟಿ. ಸ್ಪಿರಿಚುವಲ್ ಅಲ್ಲಿ ಬಟ್ಟೆ ಹಾಕೊಂಡು, ಎಸ್ಪೆಷಲಿ ಆರೆಂಜ್ ಅಥವಾ ಕಾವಿ ಯಾವುದೇ ಇರಬಹುದು, ಯು ಶುಡ್ ನೆವರ್ ಟೆಲ್ ಅಬೌಟ್ ಎನಿ ಪ್ರೆಡಿಕ್ಷನ್. ಒಳ್ಳೆದಾಗ್ಲಿ. ಸರ್ವೇ ಜನ ಸುಖಿನೋ ಭವಂತು. ವೈಜ್ಞಾನಿಕವಾಗಿ ಜ್ಯೋತಿಷ್ಯದ ಸತ್ಯವನ್ನು ಸಮಾಜಕ್ಕೆ ಕಲಿಸಿಕೊಡುತ್ತಿರುವಂತಹ ಪಂಡಿತ್ ದಿನೇಶ್ ಗುರುಜಿಯವರ ನಕ್ಷತ್ರ ನಾಡಿ ತರಗತಿಯು ಮಾರ್ಚ್ 15ರಿಂದ ಪ್ರಾರಂಭವಾಗುತ್ತಿದೆ. ಈ ಗೋಲ್ಡ್ರಿ ಆಸ್ಟ್ರೋ ಆಪ್ ಮೂಲಕ ನಿಮ್ಮ ಜಾತಕದಲ್ಲಿ ಶುಭ ಅಶುಭ ಸಮಯಗಳನ್ನು ತಿಳಿದು ಸರಳ ಪರಿಹಾರಗಳನ್ನು ಮಾಡಿಕೊಳ್ಳುವಂತಹ ವಿದ್ಯೆಯನ್ನು ಕಲಿಯಬಹುದಾಗಿದೆ. ನಕ್ಷತ್ರ ನಾಡಿ ತರಗತಿಗೆ ಹಿಂದೆ ನೋಂದಾಯಿಸಿ ನಿಮ್ಮ ಜೀವನವನ್ನು ತಿಳಿಯಿರಿ. ಹೆಚ್ಚಿನ ಮಾಹಿತಿಗಾಗಿ ನಕ್ಷತ್ರ ನಾಡಿ ಸಂಸ್ಥೆಯನ್ನು ಸಂಪರ್ಕಿಸಿ. ಧನ್ಯವಾದಗಳು.
ಕೈಲಾಶ್ ಯಂತ್ರವು ಅತ್ಯಂತ ಪ್ರಾಚೀನವಾದ ಶಕ್ತಿಶಾಲಿಯಾದ ಯಂತ್ರವಾಗಿದೆ. ಸರಿಸುಮಾರು 800 ರಿಂದ 1000 ವರ್ಷಗಳ ಹಿಂದೆ ಹಲವಾರು ಸಂಯೋಗಗಳಿಂದ ರಚಿಸಲ್ಪಟ್ಟಿರುವ ಯಂತ್ರವೇ ಈ ಕೈಲಾಶ್ ಯಂತ್ರ. ಇಂಟರ್ನೆಟ್ ಅಲ್ಲಿ ಗೂಗಲ್ ಅಲ್ಲಿ ಹುಡುಕಿದ್ರೆ ಕೈಲಾಶ್ ಯಂತ್ರದ ಹಿನ್ನೆಲೆ ಹುಡುಕಿದ್ರೆ ನಿಮಗೆ ಖಂಡಿತ ಸಿಗುತ್ತೆ. 800 ರಿಂದ 1000 ವರ್ಷಗಳ ಹಿಂದೆ ಒಂದು ಹಲವಾರು ಕಾಂಬಿನೇಷನ್ಸ್ ನ ಮಿಕ್ಸ್ ಮಾಡಿರ್ತಕ್ಕಂತ ವಿಶೇಷವಾಗಿರ್ತಕ್ಕಂತ ಒಂದು ಯಂತ್ರವೇ ಕೈಲಾಶ್ ಯಂತ್ರ. ಈ ಯಂತ್ರದ ವಿಶೇಷತೆ ಬಹಳಷ್ಟಿದೆ. ಇದರ ಮಧ್ಯದಲ್ಲಿ ಕೋರ್ ಅಂತ ನಾವೇನ್ ಕರಿತೀವಿ, ಇದು ಚೈನೀಸ್ ನ್ಯೂಮರಾಲಜಿ ಬರ್ತಕ್ಕಂತ ಲೋಶೋ ಗ್ರಿಡ್. ಹಾಗೆ ಇದರ ಸುತ್ತ ಇರತಕ್ಕಂಥದ್ದು ವಿಶೇಷವಾಗಿರತಕ್ಕಂತ 12 ಪ್ರಾಣಿಗಳು, ಅದು ಚೀನಿ ಪ್ರಾಣಿಗಳು, ಅನಿಮಲ್ ಸ್ಪಿರಿಟ್ಸ್ ಅಂತ ಹೇಳಿ ಕೆಲವರು ಮಾಡ್ತಾರೆ. ಅದರ ಸುತ್ತ ಔಟರ್ ಲೇಯರ್ ಇರತಕ್ಕಂಥ ವಿಶೇಷವಾಗಿರ್ತಕ್ಕಂಥ ಮಂತ್ರ. ಅದಾದ್ಮೇಲೆ 4ರಲ್ಲಿ ದಿಗ್ಬಂಧ ಆಗಿರ್ತಕ್ಕಂಥದ್ದು. ಒಂದು ಓಮಿಂದ ದಿಗ್ಬಂಧ ಆಗಿದೆ, ಇನ್ನೊಂದು ಸ್ವಸ್ತಿಕಿಂದ ದಿಗ್ಬಂಧನ ಆಗಿದೆ, ಒಂದು ಶಿವನ ಒಂದು ಅಂಶ ಆಗಿರ್ತಕ್ಕಂಥ ಫೋಟೋ ಇಂದ ದಿಗ್ಬಂಧನ ಆಗಿದೆ, ಕೊನೆಯಲ್ಲಿ ಒಂದು ತ್ರಿಶಕ್ತಿ ಇರತಕ್ಕಂಥ ತ್ರಿಶೂಲದಿಂದ ದಿಗ್ಬಂಧನ ಆಗಿರ್ತಕ್ಕಂಥದ್ದು. ಈ ಒಂದು ಯಂತ್ರ ನೆಮ್ಮದಿ, ಹಣಕಾಸು ವಿಚಾರ ಮತ್ತೆ ಆರೋಗ್ಯಕ್ಕೆ ಶಕ್ತಿಶಾಲಿಯಾಗಿರ್ತಕ್ಕಂಥ ಒಂದು ಯಂತ್ರ. ಸೊ ಅನೇಕ ಕಡೆಯಲ್ಲಿ ನಿಮಗೆ ಇದರದ್ದು ಕಬ್ಣ ಮಿಕ್ಸ್ ಕಮ್ಮಿ ರೇಟ್ ಅಲ್ಲೂ ಸಿಗುತ್ತೆ, ಹಾಗೆ ಬರೀ ಕಾಪರ್ ಸಿಗುತ್ತೆ, ಬರೀ ಬ್ರಾಸ್ ಸಿಗುತ್ತೆ. ನಮ್ಮಲ್ಲಿ ವಿಶೇಷವಾಗಿರ್ತಕ್ಕಂಥ ಬ್ರಾಸ್ ಅಲ್ಲಿ ಮಾಡಿರ್ತಕ್ಕಂಥ ವಿಶೇಷವಾಗಿರ್ತಕ್ಕಂಥ ಕೈಲಾಶ್ ಯಂತ್ರ ಪ್ರಾಣ ಪ್ರತಿಷ್ಠೆ ಮಾಡಿ ನಿಮಗೆ ತಲುಪಿಸ್ತಕ್ಕಂಥದ್ದು. ಮತ್ತೆ ಅದರದ್ದು ಗೇಜು ಬಹಳ ಇಂಪಾರ್ಟೆಂಟ್ ಆಗಿರುತ್ತೆ. ಯಾಕಂದ್ರೆ ನಮ್ಮ ಕೈಲಾಶ್ ಯಂತ್ರ ನಮ್ಮಲ್ಲಿ ಸಿಗ್ತಕ್ಕಂಥದ್ದು ಗೇಜ್ ದಪ್ಪ ಇರುತ್ತೆ. ದಪ್ಪ ಇದ್ದಷ್ಟು ಕೂಡ ಯಂತ್ರ ಬಲಿಷ್ಠವಾಗಿರುತ್ತೆ, ಯಂತ್ರದ ಒಂದು ಕಾರ್ಯ ಬಲಿಷ್ಠವಾಗಿರುತ್ತೆ. ಬೇರೆ ಕಡೆ ಎಲ್ಲ ತೆಳು ಇರುತ್ತೆ, ಅದು ಸೇಲ್ಸ್ ಕಾನ್ಸೆಪ್ಟ್ ಅಲ್ಲಿ ಮಾಡಿದ್ರು ಕೂಡ, ನಾವಾಗ್ಲಿ ಅವರಾಗ್ಲಿ ಮಾಡಿದ್ರು ಕೂಡ ನಾವು ಒಂದು ಪ್ರಮಾಣದಲ್ಲಿ ಮಾಡ್ತಕ್ಕಂಥ ಒಂದು ವಿಚಾರ. ಸೊ ಅದನ್ನ ದೇವರ ಮನೆಯಲ್ಲಿ ಅಥವಾ ದೇವರ ಜಗಲಿಲಿ ಯಾವುದೇ ದಿಕ್ಕಲ್ಲಿ ಇಟ್ಟು ಕೆಂಪು ಹೂವಿನಲ್ಲಿ ಪೂಜೆ ಮಾಡ್ತಕ್ಕಂಥದ್ದು. ಆ ಕೆಂಪು ಹೂವಿನಿಂದ ಕೆಳಗಡೆ ಕೊಟ್ಟಿರ್ತಕ್ಕಂಥ ಮಂತ್ರ ಓಂ ಕ್ಲೀಂ ಹರ್ ವೀರಾಯ ಭೂಶಂಕರ ಲಕ್ಷ್ಮೀ ಕುರುಕುರು ಸ್ವಾಹ ಎನ್ನುವ ವಿಶೇಷವಾಗಿರ್ತಕ್ಕಂಥ ಮಂತ್ರನ ಸೋಮವಾರ 108 ಸತಿ ಪಠನೆ ಮಾಡಬಹುದು. ಆಸಕ್ತಿ ಇರೋರು, ಸಮಯ ಇರೋರು ಪ್ರತಿನಿತ್ಯ ಆ ಯಂತ್ರದ ಮುಂದೆ ಪಠನೆ ಮಾಡಿದ್ರೆ ನಾವು ಹೇಳಬೇಕಾಗಿಲ್ಲ, ನಿಮ್ಮ ಎಕ್ಸ್ಪೀರಿಯನ್ಸ್ ನೀವೇ ಆಗ್ತೀರಾ. ಈ ಯಂತ್ರವನ್ನು ವಿಶೇಷವಾಗಿ ಹಿತ್ತಾಳೆಯಿಂದ ರಚಿಸಿ ಪ್ರಾಣ ಪ್ರತಿಷ್ಠೆ ನಂತರ ತಲುಪಿಸಲಾಗುತ್ತದೆ. ಕೈಲಾಶ್ ಯಂತ್ರಕ್ಕಾಗಿ ನಮ್ಮ ನಕ್ಷತ್ರ ನಾಡಿಯನ್ನು ಸಂಪರ್ಕಿಸಿ. ಧನ್ಯವಾದಗಳು. ದೇವತಾ ವಾಹನಗಳಲ್ಲಿ ಗೂಬೆಯು ಶ್ರೀ ಮಹಾಲಕ್ಷ್ಮಿಯ ವಾಹನವಾಗಿದೆ. ಗೂಬೆಯು ಕತ್ತಲನ್ನು ಭೇದಿಸುವ ಶಕ್ತಿಯನ್ನು ಹೊಂದಿರುವುದರಿಂದ ಎಲ್ಲಾ ರೀತಿಯ ಆರ್ಥಿಕ ಸಮೃದ್ಧಿಯನ್ನು ಸೂಚಿಸುತ್ತದೆ. ಗೂಬೆಯ ಉಂಗುರವನ್ನು ಧರಿಸುವುದರಿಂದ ಉತ್ತಮ ಆರ್ಥಿಕ ಬೆಳವಣಿಗೆ ಮತ್ತು ಅನಗತ್ಯ ಖರ್ಚುಗಳನ್ನು ನಿಯಂತ್ರಿಸಬಹುದಾಗಿದೆ. ಗೂಬೆಯ ಉಂಗುರಕ್ಕಾಗಿ ಈ ಕೆಳಗಿನ ಸಂಖ್ಯೆಗಳಿಗೆ ಕರೆ ಮಾಡಬಹುದು. ಧನ್ಯವಾದ.